ಆರತಿ ಬೆಳಗುವೆನು ಶ್ರೀ ಮಲ್ಲಿನಾಥ ಆರತಿ ಬೆಳಗುವೆನು ಶ್ರೀ ಮಲ್ಲಿನಾಥ ಆರತಿ ಬೆಳಗುವೆನು ಶ್ರೀ ಮಲ್ಲಿನಾಥ ಶ್ರೀ ಮಲ್ಲಿನಾಥ ಹರ ಮಲ್ಲಿನಾಥ ಶ್ರೀ ಮಲ್ಲಿನಾಥ ಹರ ಮಲ್ಲಿನಾಥ ಶರಣು ಶರಣಾರ್ಥಿ ಗುರುವೇ ಪುಣ್ಯ ಪ್ರಖ್ಯಾತ ಶರಣು ಶರಣಾರ್ಥಿ ಗುರುವೇ ಪುಣ್ಯ ಪ್ರಖ್ಯಾತ ಆರತಿ ಬೆಳಗುವೆನು ಶ್ರೀ ಮಲ್ಲಿನಾಥ ಆರತಿ ಬೆಳಗುವೆನು ಶ್ರೀ ಮಲ್ಲಿನಾಥ ನೀ ಜಗತ್ ಭರಿತ ನಾನಿನ ಬೆರೆತ ಶ್ರೀ ಭರಿತ ನಾನಿನ ಬೆರೆತ ನಾನು ನೀನು ಏಕಾಗಿ ಪಾವನ ಚರಿತ ನಾನು ನೀನು ಏಕಾಗಿ ಪಾವನ ಚರಿತ ಆರತಿ ಬೆಳಗುವೆನು ಶ್ರೀ ಮಲ್ಲಿನಾಥ ಆರತಿ ಬೆಳಗುವೆನು ಶ್ರೀ ಮಲ್ಲಿನಾಥ ಅಂದೇವಾಡಿ ಗ್ರಾಮದ ಶಿಸ್ತ ಪೀರಂಪೌಳಿ ಜಗಿ ಜಗಿಸೂತ ಅಂದೇವಾಡಿ ಗ್ರಾಮದ ಶಿಸ್ತ ಪೀರಂಪೌಳಿ ಜಗಿ ಜಗಿಸೂತ ಕೈಲಿಶಾನ ಗುರು ಹಾರ ಶ್ರೀ ಮಲ್ಲಿನಾಥ ಕೈಬಿಷನ ಗುರು ಹಾರ ಶ್ರೀ ಮಲ್ಲಿನಾಥ ಆರತಿ ಬೆಳಗುವೆನು ಶ್ರೀ ಮಲ್ಲಿನಾಥ ಆರತಿ ಬೆಳಗುವೆನು ಶ್ರೀ ಮಲ್ಲಿನಾಥ ಓಂ ಚ್ಯುತಂ ಶಾಂತಂ ಯೋಮಾತೀತಂ ನಿರಂಜನಂ ನಾದ ಬಿಂದು ನೆಂದ ನೆನಗ ಹೇಳೋ ಕೂಡಿದ ಮಂದ್ಯಾಗ ಹೇಳೋ ಕೂಡಿದ ಮಂದ್ಯಾಗ ಏನೆನ್ನ ಹೆಂಡತಿ ನಿನಗೇನ ಆಗತಾಳ ತಿಳಿಯ ಒಂದು ನಮಗ ಗೀಗ ಏನೆನ್ನ ಹೆಂಡತಿ ನಿನಗೇನ ಆಗತಾಳ ಒಂದು ನಮಗ ಗೀಗ ಮೊದಲನೇ ಮದುವೆ ಆಗುವಾಗ ಮದುಮಗಂದ್ರು ಹಂದರದಾಗ ಮದುಮಗಂದ್ರು ಮದುವೆ ಹಂದರದಾಗ ಏ ಮಗ ಹೋಗಿ ಗಾಂಡ್ಯಾಂಗ ಆಗಿ ಕುಂತಿ ಹಸೆಯ ಸಗಲಿ ಮ್ಯಾಲ ಗೀಗ ಏ ಮಗ ಹೋಗಿ ಗಾಂಡ್ಯಾಂಗ ಆಗಿ ಕುಂತಿ ಹಸೆಯ ಜಗಲಿ ಮ್ಯಾಲ ಬಾಡನ ಮಾರ್ಯ ಹಸಿಯ ಜಗಲಿ ಮ್ಯಾಲ ಇದರ ಉತ್ತರ ಹೇಳಬೇಕು ನಮಗ ಕರ್ಮ ನೀವ ಕಟ್ಟಗೊಂಡು ಪದರಾಗ ಕರ್ಮ ನೀವ ಕಟ್ಟಗೊಂಡ್ರಿ ಪದರಾಗ ಏ ಶಾನ್ಯ ಅನ್ಬೇಕ ಏನ ದಾಟ ಅನ್ಬೇಕ ಏ ಹಾಡಿನ ಮ್ಯಾಗ ಮತ್ತೊಮ್ಮೆ ಕೇಳ ಈ ಹಾಡಿನ ಏ ಶಾನ್ಯ ಅನ್ಬೇಕ ಏನ ದಾಟ ಅನ್ಬೇಕ ಏ ಹಾಡಿನ ಮ್ಯಾಗ ತುರಕ ನಮ್ಮ ಅತನಿ ತಾಲೂಕದಾಗ ಜಾಹೀರಾತ ಊರಾಗ ಜಾಹೀರಾತ ಬಾಳಿಗೆರೆ ನಾಡಾಗ ಏ ನಾಡ ಬಾಳೆ ಅಪ್ಪನ ಕೇಳತನ ಮಾಡತಿರಿದ ಮೂರು ಮಂದಿ ಮಾಡತಿರಿದ ಗಂಡ ಹಾಡೋರು ಮಾಡತಿರಿದ ಏ ನಡ ಬಾಳೆ ಅಪ್ಪನ ಕೇಳತನ ಎಲ್ಲೆಲ್ಲ ಬಂದೈತಿ ಮಾಸ್ತರ ಗಾಡಿ
ಬಸಣ್ಣನ ಗಾಡಿ ರೀ ಹೌದು ಶರಣ ಬಸಪ್ಪನ ಗಾಡಿ ಹೋಗೈತ್ರಿ ಅಲ್ಲಿ ಹೋಗೈತಿ 3 ದಿನ ಆತ್ರಿ ಶರಣ ಬಸಪ್ಪನ ಪದಾನ ಮುಗಿವಾದ ಹೌದೌದು ಒಟ್ಟ 3 ದಿನ ಆತ್ರಿ ಬರೀ ಅದನ್ನ ಹಾಡಾತ್ತಾನ ಹೊಳ್ಳಿ ಏ ಮಾಸ್ತರ್ ಇನ್ನೊಂದ್ 5 ನಿಮಿಷ ಹಾಡಿದಂದ್ರ ಇನ್ನೊಂದ್ 5 ನಿಮಿಷ ಹಾಡಿದ್ದಂದ್ರ ಇಲ್ಲಿ ಹಿಂದ್ ಕೂತಾರ ಕಾಕಗಳು ಒಟ್ಟು ಮನ್ಕೊಂಡ ಬಿಡ್ತಿದ್ರಿ ಇನ್ನು ಮಕ್ಕಳ ಅಲ್ಲಿ ಕಲ್ಲು ತಗೊಂಡ್ ಹೋಗುತ್ತಿದ್ರ ಅವಂಗ ಹೌದು ಮಕ್ಕಳಕ್ಕ ಅವ್ರಿಗೆ ನಿದ್ದೆ ಬಂದತ್ತೇನ ಹೌದೌದ್ರಿ ಇವನು ಕಲ್ಲು ತಗೊಂಡ್ ಹೋಗುತ್ತಿದ್ರ ಅವ್ರ ಹೌದೌದು 3 ದಿನ ಆತ್ ಬರೀ ಅದನ್ನ ಹಾಡಾತ್ತಾನ ಶರಣ ಬಸಪ್ಪಂದ ಅದನ್ನ ಹಾಡ್ಲತ್ತಲ್ಲ ನಿನ್ನೆ ಸಂಜೆ ಮಾಡಿ ಬಂದ ಅದನ್ನ ಹಾಡ್ಯಾನ ಹೌದೌದ್ರಿ ಈಗ ಬಂದ ಅದನ್ನ ಹಾಡ್ಯಾನ ಮತ್ತ ಹೌದು ಏನತ್ತ ಹಾಡ್ಯಾನು ಏನತ್ ಹಾಡ್ತಾನು ಒಟ್ಟ ಪ್ರಥಮದಾಗ ಸಕ್ಕಿನ ಹಾಡಿಲ್ಲ ಹೌದೌದ್ರಿ ಸೂರ್ನು ಕೊಟ್ಟಿಲ್ಲ ಹೌದು ಬಂದಗಳನ್ನ ಪದಾನ ಹಿಡ್ದಾನ ಮಾತಿವ್ರ ಗಂಡ ಮಾಸ್ತರ ಮಾತಿವ್ರು ಗಂಡ ಹಾಡವ್ರತ್ ಇವ್ರು ಗಂಡ ಹಾಡವ್ರತ್ ಇವ್ರು ಗಂಡ ಹಾಡವ್ರ ಯಾರಂದಾರ ಇವ್ರಿಗೆ ಗಂಡ ಹಾಡವ್ರತ್ ಹೇಳಿ ಅವ್ರನ್ನ ಕರ್ಕೊಂಡಾರ ಬಾ ಪೂಜಾರ ಮಾಡೋಣ ಅವ್ರಿಗೆ ಏ ಶರಣ ಬಸಪ್ಪನ ಪದ ಏಟೈತಿ ಅದು ಏಟದ ಮಾಸ್ತರ ಒಟ್ಟ ಕತಿಸಾರ ಐತಿ ಅದ ಹೌದೌದ್ರಿ ಹೌದಲ್ಲ ಹೌದು ಬಾಳ ಆದ್ರ 3-4 ಚೌಕ ಪದ ಐತಿ ಅದ ಏ ಮಾಸ್ತರ ಲೈನ್ ಹಿಡ್ದ ಹಾಡ್ರ ಎಂತ ಚಂದ ತಿಳಿತೈತಿ ಅದು ಒಳಗ ಬಿಡ್ತಿ ಎಲ್ಲಾ ಬಿಡ್ತಿ ಪದ ಒಂದ್ ಚೌಕ್ ಐತಿ ಬರೀ ಒಂದ್ ಮಾತಾನ ಹೇಳ್ತಿ ಒಂದ್ ತಾಸ ಹೌದೌದ್ರಿ ಏ ನಿನಗೆ ಯಾರು ಕರ್ಸ್ಯಾರೋ ಇಲ್ಲಿ ಹೌದು ಹಂಗಲ್ಲ ಅದು ಹಾಡುವುದು ಪಾಯಿಂಟ್ ಹೌದೌದ್ರಿ ಹೌದಲ್ಲ ಹೌದು ಎಲ್ಲ ಬಿಡ್ತಾನ ಏನ್ ಮಾಡತಾನ ಗದ್ರ ಶರಣ ಬಸಪ್ಪಗ ಹೋಗಿ ಗಂಟು ಬಿದ್ದಾನ ಹೌದೌದ್ರಿ ಹೌದಲ್ಲ ನಿನಗೆ ಬೀಳಾಕ ಬೇಡ ಅನ್ನಂಗಿಲ್ಲ ಹೌದು ಹೌದಲ್ಲ ಹೌದೌದ್ರಿ ಮೊದಲ ಹೆಣ್ ಹಾಡವ್ರಿ ಏನ್ ಹಾಡ್ತಾರ ಅನ್ನೋದು ಮೊದಲು ತಿಳ್ಕೊ ಏ ಮೊದಲು ತಿಳ್ಕೊಬೇಕಲ್ಲ ಮೊದಲು ತಿಳ್ಕೊಂಡ್ ಹಿಂದಿಗಡೆ ಹಾಡ್ಬೇಕಾಗಿತ್ತು ನೀ ಹೌದು ಹೌದಲ್ಲ ಹೌದೌದ್ರಿ ಬಾಂಧಗಳ ಶರಣ ಬಸಪ್ಪನ ಪದಾನ ಹಿಡ್ದಿ ಹೌದು ಹೌದಲ್ಲ ಒಂದು ಸಕ್ಕಿ ಹಾಡಿಲ್ಲ ಒಂದು ಸೂರು ಕೊಟ್ಟಿಲ್ಲ ಬಾಂಧಗಳೇ ಪದಾನ ಚಾಲು ಮಾಡ್ಯಾರ ಮಾಸ್ತರ್ ಯಾಕಂದ್ರ ಶರಣ ಬಸಪ್ಪನ ಪದ ಹಾಡಿದ್ರೆ ಎಲ್ಲಾರು ರೊಕ್ಕ ಕೊಡ್ತಾರ ತಮ್ಗ ತಲಿಯಾಗ ಆಗೈತಿ ಹೌದೌದ್ರಿ ಒಂದ್ ತಾಡ್ ತಗೊಂಡ್ ಕುಂದ್ರಿ ಇಲ್ಲಿ ಕೊಡ್ತಾರ ಎಲ್ಲಾರು 1 ರೂಪಾಯಿ 2 ರೂಪಾಯಿ ಹೌದು ಹೌದಲ್ಲ ಹೌದು ಹಂಗ್ಯಾಕ್ ಮಾಡತ್ತಿ ಅಡ್ಡ ಗಡಬಡ್ಸತ್ತಿ ಹೌದೌದ್ರಿ ನಾವ್ ಏನ್ ಕೇಳ್ತಿಲ್ಲ ಅದನ್ನ ಹಿಂದಿದ ಕೇಳ್ಕೊತ ಬಾ ಹೌದು ಹೌದಲ್ಲ ಹೌದೌದ್ರಿ ಅದಕ್ಕೆ ನಿನಗ ಹರದೇಶಿ ಅವ್ರ ಅತ್ತಾರ ಇಲ್ಲ ಅಂದ್ರ ಪರದೇಶಿ ಕಂಪನಿ ಅತ್ತಾರ ಏ ಪರದೇಶಿ ಕಂಪ್ನಿನ ಐತಿ ಮಾಸ್ತರ್ ಅವ್ರದ್ದು ಹೇಳಿದ್ ನೋಡ್ರಿ ಇದೇ ಈಗ ಏನಂತ ಹೇಳಿದ ಅನ್ನ ಸತ್ತರೆ ಬಲ ಭುಜ ಹೋದಂತೆ ತಮ್ಮ ಸತ್ತರೆ ಎಡಭುಜ ಹೋದಂತೆ ಹೌದೌದು ತಂದಿ ಸತ್ತರೆ ಶಿರವು ಹೋದಂತೆ ಹೌದು ಮತ್ತೇನ್ ಹೇಳಿದ್ ಗೊತ್ತನ್ರಿ ಏನ್ ಹೇಳಿದ ತಾಯಿ ಸತ್ತರೆ ಹೊಟ್ಟೆಗಿನ ಕರಳ ಕತ್ತರಿಸಿದಂತೆ ಹೌದ್ ಹೌದ್ರಿ ಹೌದಲ್ಲ ಹೌದು ನನಗ ಬೇಡಾದ ಸತಿಯಳು ಸತ್ತರೆ ಹೌದ್ ಹೌದ್ರಿ ಹೌದಲ್ಲ ಹೌದು ನನಗ ಬೇಡಾದ ಸತಿಯಳು ಸತ್ತರೆ ಏನಾಗ್ಯದ ಮಾಸ್ತರ ಎಡಗಾಲಿನ ಚಪ್ಪಲ ಕೆರವು ನಾಯಿ ಓದಂತೆ ಅಂತ ಹೇಳಿದ ಹೌದ್ ಹೌದು ಮತ್ ಇನ್ನ ಒಂದು ನುಡಿ ಹಾಕಿಬಿಟ್ಟು ನಿನ್ನ ಬಾಯಾಗ ತಾಳಿಗಳು ಬಿಗಿಲೇನ ಎಲ್ಲೋಗಿರೋ ಏ ತಳನ ಬಿಟ್ಟಾರ ಅವ್ರು ಅದನ್ನ ಹೇಳ್ತಾರ ಹೊಳ್ಳಿ ಮತ್ತ ಅಲ್ಲಿ ಏನ ನನಗ ಬೇಕಾದ ಸತಿಯಳು ಸತ್ತರೆ ಹೌದ್ ಹೌದ್ರಿ ನನ್ನ ಆಜ್ಞೆದೊಳಗ ಸತಿಯಳು ಸತ್ತರೆ ಹೌದು ಚೆನ್ನ ಮಲ್ಲಿಕಾರ್ಜುನ ಶಿಖರ ಉರುಳಿದಂತೆ ಅಂತ ಹೇಳ್ತಾರ ಮತ್ ಇದನ್ಯಾಕ ಬಿಟ್ಟು ಹೋದಿಪ್ಪ ಲಾಸ್ಟ್ನೇ ನುಡಿ ಬಾಯಾಗಿ ಇದು ಇಡ್ಬೇಕ್ರಿ ಹೌದು ಬಗನಿ ಊಟ ಹೌದ್ ಹೌದ್ರಿ ನಿನಗ ಬರ್ತಿತ್ತು ಅಂದ್ರೆ ಹೇಳ್ಬೇಕ ಅದನ್ನ ವಚನ ಏ ಹೇಳ್ಬೇಕಲ್ಲ ಹೌದಲ್ಲ ಹೌದು ಹಂಗ ಅರ್ಜೋಟ್ ಮಾಡ್ಬೇಡ ನನಗ್ ಹೇಳ್ತಾನ ಅರ್ಜೋಟ್ ಮಾಡ್ತಿ ಅಂತ ಹೇಳಿ ಹೌದ್ ಹೌದ್ರಿ ನೀ ಮಾಡುದು ಅರ್ಜೋಟ್ ಮಾಡಾತಿ ದಗದ ಹೌದ್ ಹೌದು ತಾನಾಗಲಾಗ ಬಿದ್ದ ಮಾಸ್ತರ್ ನೋನ ಮತ್ ಮಂದಿ ಆಗ್ಲ ತೆಗಿಲಾಕ ಓಡಾಡ್ಲಾಕತಾನ ಬಸನ ಮಾಸ್ತರ್ ಕೊಡ ಹತ್ತಾನ್ರಿ ಹೌದು ಅಟ ಹಚ್ರಿ ಹೋಗಲ್ಲ ಲೈನ್ ಸೈಡ್ ಹೋಗಲಿ ಅಟ ನಡಿದ ಮಾಸ್ತರ್ ಸಣ್ಣ ಬಿಡ ಹೋಗಲಿ ये बापारे काव्य सोरा भले से के भार ये आवारा से मोंदा नारायण निन डप्पा काटे से ये यप्पा तेरा सवालो पिले खेला तेरे थप्पा धेला सवालो पिले खेला तेने तपा देला ये ಎಲ್ಲ ಶಾಸ್ತ್ರನ ಬಲವಯಂದು
ಏ ಎಲ್ಲ ಶಾಸ್ತ್ರನ ಬಲ್ಲವಯ ಏ ಗೋಲ್ಲ ನಡೆಸಿದವನ ಬಲೆ ಒಳಗ ಬೇದ ಏ ಬಯಲಿಗೆ ಕಾಲ ಎಷ್ಟ ಬಯಲೇನ ಒಳಗ ಬಂದವ ಏ ಬಯಲಿಗೆ ಕಾಲ ಎಷ್ಟ ಬಯಲೇನ ಒಳಗ ಬಂದವಯ ಏ ಭೂಮಿ ತಾಯ ತವರ ಮನೆಯ ಊರ ಏ ಭೂಮಿ ತಾಯ ತವರ ಮನೆಯ ಏ ಗಂಡ ಮನೆಯ ಊರನ್ನ ಈಗ ಯಾರೋ ಮಾಡ್ಯಾರ ಏ ಭೂದೇವಿ ಲಗ್ನಕ್ಕ ಯಾರ್ಯಾರ ಬಂದಾರ ಖರ್ಚ ಆಯ್ತು ಏ ಭೂದೇವಿ ಲಗ್ನಕ್ಕ ಯಾರ್ಯಾರ ಬಂದಾರ ಖರ್ಚ ಏ ಭೂದೇವಿ ಗಂಡನ ಹೆಸರ ಕೇಳತೇನೆ ಏ ಭೂದೇವಿ ಗಂಡನ ಹೆಸರ ಕೇಳ ಏ ತರಕ ಮಾಡಿ ಹೇಳಣ್ಣ ಏ ಭೂಮಿ ಆಶಾ ಏ ಭೂದೇವಿ ಸತ್ತಾರ ಹೊಗಳೋದು ಯಾವಾಲೆ ಸೋದರ ಏ ಭೂದೇವಿ ಸತ್ತಾರ ಹೊಗಳೋದು ಯಾವಾಲೆ ಸೋದರ ಏ ಭೂಮಿ ತಾಯಿಗೆ ಹೊಲಿ ಬಂದ ಕಾಲಾಗ ಏ ಭೂಮಿ ತಾಯಿಗೆ ಹೊಲಿ ಬಂದ ಕಾಲ ಏ ನಬಿ ಸಾಹಿಬ ಶಾರನ ನಮ್ಮ ಜಲ್ಲೆ ಮಾಡ್ಯಾರ ಏ ಭೂಮಿ ಎದ್ದು ಹೋದ್ರ ಎರವೋದ ಯಾವಾಲೆ ಯಾಲ ಮೂರು ಮಂದಿ ಗೆಲ್ಲೋ ನ್ಯಾಮ ಗಂಡ ಹಾಡೋರ್ ಗೆಲ್ಲೋ ನ್ಯಾಮ ಏ ಭೂಮಿ ಎದ್ದು ಹೋದ್ರ ಎರವೋದ ಯಾವಾಲೆ ಯಾಲ ನೀರಿಗೆ ಹೊಲಿಯ ಬಂದ್ರ ತೊಳೆಯಬೇಕು ಬೆಂಕಿಗೆ ಚಳಿ ಬಂದ್ರ ಕಾಸಬೇಕು ಗಾಳಿಗೆ ಗಸೋಂಕಾದ್ರ ಚೇಟೆ ಕಟ್ಟುವ ಸೂರ್ಯಾಗ ಬಿಸಲ ಹಾಕ್ಯದಾರ ಯಾವ ಗಿಡದ ನೆರಳ ಆಧಾರ ನೀತ್ಯಳದ ಹೇಳ ನೀರಿಗೆ ಹೋಗ ಬಂದ್ರ ನೀರಾಗೇನ ಹಾಕದ ನೀರಿಗೆ ಹೋಗ ಬಂದ್ರ ನೀರಾಗೇನ ಹಾಕದ ಏನ್ ಕೇಳತಾರ ಮಾಸ್ತರ್ ಕವಿಗಳಲ್ಲಿ ಏನ್ ಕೇಳ್ತಾರಿ ಕವಿಗಳು ಭೂಮಿ ತಾಯಿ ತವರ ಮನೆ ಯಾವ್ರ ಹೌದ್ ಹೌದಿಲ್ಲ ಈ ಭೂಮಿ ತಾಯಿ ತವರ ಮನಿ ಯಾವ್ರ ಈಕೆ ಗಂಡನ ಮನೆ ಯಾವ್ರನ್ನ ಹೌದ್ರಿ ಭೂಮಿ ತಾಯಿ ಗಂಡನ ಮನಿ ಯಾವ್ರ ಈಕಿದು ಯಾರೋ ಮಾಡ್ಯಾರೋ ಲಗ್ಗಿನ ಹೌದ್ ಹೌದ್ರಿ ಯಾರು ಮಾಡ್ಯಾರ ಭೂಮಿ ತಾಯಿ ಲಗ್ನ ಹೌದ್ ಹೌದ್ರಿ ಯಾರು ಬಂದ ಅಕ್ಕಿ ಕಾಳು ಉಗದಾರ ಭೂಮಿ ತಾಯಿಗೆ ಹೌದ್ ಹೌದು ಎಷ್ಟು ಮಂದಿ ಕೂಡಿ ಅಕ್ಕಿ ಕಾಳು ಉಗದಾರ ಅಂತ ಕೇಳ್ತಾರ ಕವಿಗಳು ಮತ್ತ ತಾಯಿ ತಂದು ಕೊಟ್ಟವ್ರ ಯಾರದಾರು ಹೌದ್ ಹೌದಿಲ್ಲ ಭೂಮಿ ತಾಯಿಗೆ
ತಾಯಿಗೆ ಎಲ್ಲಿ ಹೋಗಿ ತಾಳಿ ಕಟ್ಟ್ಯಾರ ಹೌದ್ರಿ ಮತ್ತ ತಾಳಿ ತಂದವ್ರ ಯಾರದಾರ ಮತ್ತ ಬಲಕಿನ ತಾಳೆ ಅದಾವ್ರ ಯಾರು ಮತ್ತ ಎಡಕಿನ ತಾಳೆ ಅದಾವ್ರ ಯಾರು ಹೌದ್ರಿ ನೋಡುಲ್ಲ ಮಾಸ್ತರ್ ಏನ್ ಹೇಳ್ತಾರು ಹೇಳ್ತಾನ ಭೂದೇವಿ ಗಂಡನ ಹೆಸರ ಕೇಳತೀನಿ ಹೌದ್ರಿ ಭೂದೇವಿ ಗಂಡನ ಹೆಸರ ಕೇಳತೀನಿ ತರಕ ಮಾಡಿ ಹೇಳನ್ನ ಈ ಭೂಮಿ ಆಯುಷ ಪ್ರಮಾಣ ಹೌದ್ರಿ ಈ ಭೂಮಿ ತಾಯಿಗೆ ಗಂಡರ ಯಾರದಾರ ಹೌದ್ರಿ ಭೂಮಿ ತಾಯಿ ಅಂತ ಎಲ್ಲಾರು ಹೇಳ್ತಾರ ಎಲ್ಲಾರು ಹೇಳ್ತಾರು ಅಂದ್ರ ಭೂಮಿ ತಾಯಿಗೆ ಗಂಡರ ಯಾರದಾರ ಅಂತ ಕವಿಗಳು ಕೇಳ್ತಾರ ಹೌದ್ರಿ ಮತ್ತೇನ್ ಕೇಳ್ತಾರು ಭೂದೇವಿ ಸತ್ತಾರ ಹೊಗಳೋದು ಯಾವಲ್ಲಿ ಹೌದ್ರಲ್ಲ ಈ ಭೂಮಿ ತಾಯಿನ ಸತ್ತಳಂದ್ರ ಹೌದು ಈಗ ನಾವು ನೀವು ಎಲ್ಲ ಸತ್ರ ಏನ್ ಮಾಡ್ತೀವಿ ಏನ್ ಮಾಡ್ತಾರ ಮಾಸ್ತರ್ ನಾವು ನೀವು ಸಾತ್ರ ನೀವು ಸತ್ತೀವಿ ಅಂದ್ರೆ ಈ ಭೂಮಿಯಾಗ ಹುಗುಳ್ತಾರ ನಮ್ಮನ್ನ ಮತ್ ಭೂಮಿ ತಾಯಿನ ಸಾತ್ರ ನಾವು ನೀವು ಸತ್ರ ಭೂಮಿಯಾಗ ಹುಗುಳ್ತಾರ ಹೌದು ಆದ್ರ ಈ ಭೂಮಿ ತಾಯಿನ ಸತ್ತಳಂದ್ರ ಎಲ್ಲಿ ಹುಗುಳ್ತಾರ ಅಂತ ಕವಿಗಳು ಕೇಳ್ತಾರ ಹೌದ್ರಿ ನೋಡುನ್ರಿ ಈ ಕವಿಗಳು ಏನ್ ಹೇಳ್ಕೊತ ಬರ್ತಾರ ಏನ್ ನೋಡಲ್ಲ ಏನ್ ಹೇಳ್ತಾರು ಶಾನ್ಯಾರದಾರಿ ಅವರು ಹೇಳಬೇಕಾಕತ್ತೆ ಹೌದು ಮತ್ತೇನ್ ಕೇಳ್ತಾರು ನೀರಿಗೆ ಹೊಲಿಯ ಬಂದ್ರ ತೊಳಿಯಬೇಕು ಯಾವಲ್ಲಿ ನೀರಿಗೆ ಹೊಲಿ ಆತಂದ್ರ ಎಲ್ಲಿ ತೊಳಿಬೇಕ ಹೌದ್ರಿ ಈಗ ನಮಗದು ಎಲ್ಲ ಹೊಲಿ ಆಗಿರ್ತೈತಿ ಏನ್ ಮಾಡ್ತೀವಿ ಮಾಸ್ತರ್ ನಮಗಾದ್ರ ನಮಗ್ ಹೊಲಿ ಆತಂದ್ರ ನೀರಾಗ ತೊಳ್ಕೋತೀವ ಮತ್ ನೀರಿಗಿನ ಹೊಲಿ ಆದ್ರ ನೀರಿಗೆ ಹೊಲಿ ಆತಂದ್ರ ಎಲ್ಲಿ ತೊಳಿಬೇಕಂತ ಕವಿಗಳು ಕೇಳ್ತಾರ ಹೌದ್ರಿ ಮತ್ತೇನ್ ಕೇಳ್ತಾರು ಬೆಂಕಿಗೆ ಚಳಿ ಹತ್ರ ಕಾಸಬೇಕು ಯಾವಲ್ಲಿ ಹೌದ್ರಲ್ಲ ಬೆಂಕಿಗೆ ಚಳಿ ಹತ್ತಿ ಅಂದ್ರ ಎಲ್ಲಿ ಕಾಸ್ಬೇಕ ಈಗ ನಮಗ ನಿಮಗ ಚಳಿ ಹತ್ರ ಏನ್ ಮಾಡ್ತೇವು ಏನ್ ಮಾಡ್ತೀವ್ರಿ ಬೆಂಕಿ ಮುಂದ್ ಹೋಗಿ ಕುಂದಿರ್ತೀವಿ ಮಾಸ್ತರ್ ಚಳಿ ಎಲ್ಲಾ ಖುಲ್ಲ ಆಕೈತಿ ಹೌದಿಲ್ಲ ಮತ್ತೆ ಬೆಂಕಿಗಿನ ಚಳಿ ಆದಂದ ಬೆಂಕಿಗೆ ಚಳಿ ಹತ್ತಿ ಅಂದ್ರ ಎಲ್ಲಿ ಕಾಸ್ಬೇಕ ನೋಡುಲ್ಲ ಅದಕ್ಕೆ ಏನ್ ಹೇಳ್ತಾರೋ ನೋಡು ಎಲ್ಲಿ ಕಾಸ್ತಾ ನೀವು ಗಾಳಿಗೆ ಗಾಸುಂಕಾದ್ರ ಚೀಟಿ ಕಟ್ಟೋದು ಯಾವಲ್ಲಿ ಹೌದ್ರಲ್ಲ ಗಾಳಿಗೆ ಗಾಡ್ಸುಂಕ ಆತಂದ್ರ ಹೌದ್ರಿ ಈಗ ನಮಗ ಆರಾಮ ತೆಪ್ತಿ ಅಂದ್ರ ಗಾಳಿ ಆತಂದ್ರ ಏನ್ ಮಾಡ್ತೀವಿ ಏನ್ ಮಾಡ್ತೀವಿ ಮಾಸ್ತರ್ ನಮಗ ಆರಾಮ್ ತಪ್ಪಿತಂದ್ರ ನಮ್ಮ ಚೌಡೇಶ್ವರಿ ಗುಡಿಯಾಗ ಹೊಕ್ಕಿವ್ ಹೌದ್ರಿ ದಾರ ಕಟ್ಕೋತೀವಿ ಪ್ರಸಾದ ಹಚ್ಕೋತೀವಿ ಹೌದು ಆರಾಮ ಆಕತ್ರಿ ನಮಗ ಆರಾಮ್ ಆಕದಲ್ಲ ಹೌದಲ್ಲ ಹೌದು ಆದ್ರ ಗಾಳಿಗೆ ಗಾಡ್ಸುಂಕ ಆತಂದ್ರ ಎಲ್ಲಿ ಚೀಟಿ ಕಟ್ಟುದು ಅಂತ ಕವಿಗಳು ಕೇಳ್ತಾರ ಹೌದ್ರಿ ನೋಡ್ರಿ ಏನ್ ಹೇಳ್ತಾರ ಇವ್ರ ಸೂರ್ಯಾಗ ಬಿಸಲ ಹತ್ತಿದಾರ ಯಾವ ಗಿಡದ ನೆರಳ ಆಧಾರ ಹೌದ್ರಲ್ಲ ಸೂರ್ಯಾಗ ಬಿಸಿಲು ಹತ್ತಿ ಅಂದ್ರ ಯಾವ ಗಿಡದ ನೆರಳ ಆಧಾರ ಈಗ ನಮಗ ಬಿಸಿಲು ಹತ್ತೈತಿ ಹಾಡ್ತೀನಿ ಅದು ಯಾರ ಕೈಲಿ ಆಗಲ್ಲ ಸುಮ್ಮ ಹಾಡ್ರಿ ಒಂದೇ ಪ್ರಶ್ನೆ ಕೇಳ್ತ ಎರಡು ಮೇಳಿನವ್ರಿಗೆ ಹೆಣ್ಣು ಮಗಳ ಕೈಯಾಗ ಒಮ್ಮ ಬಂದ್ ಹೋಗ್ತದ ಹುಟ್ಟದ್ರಪ್ಲಿ ಗಂಡಸರ ಕೈಯಾಗ ದಿನ ಒಮ್ಮೆರೆ ಬಂದ್ ಹೋಗ್ತದ ಅದು ಹೇಳು ಒಂದ್ ತೊಲಿ ಬಂಗಾರ ಹಾಕ್ತನ ಆದ್ರೆ ಡೊಳ್ಳ್ಯಾಗ ಕೇಳುದ್ರಿ ಸರ್ ಅಲ್ಲ ಪ್ರಶ್ನೆ ಉತ್ತರ ಕೇಳ್ಕೋಬೇಡ್ರಿ ದೇವ್ರ ಪದ ಹಾಡ್ರಿ ಪ್ರಶ್ನೆ ಉತ್ತರ ಕೇಳೋದ ಜ್ಞಾನಿ ಕುಡಿದ್ರ ಎರಡು ಮಾತು ಇವನು ಕೇಳ್ತಾರ ಇವನು ಮಾತು ಕೇಳ್ತಾರ ಅದಕ್ಕೆ ನಮ್ಮ ಪೂಜಾರಿ ಅವ್ರು ಬಹಳ ಹುಷಾರದಾರ ಹುಷಾರದಾರಲ್ರಿ ಮಾಸ್ತರ ಮನಗಣಗ್ ಹಸಿ ಗಾಡಿಗೆ ಹಳ್ಳ ಹೋಗದಂಗ ಹೋಗದ ನೋಡು ಹೌದಲ್ರಿ ಕರೆಕ್ಟ್ ಅದ ಅವ್ರ ಮಾತ ಭಾರಿ ಅದರಿ ಇಲ್ಲಿ ಏನ್ ಬೇಕಾಗ್ಯದ ಸಾತಂತುತಿ ಒಳಗ ಬಸವ ಕಲ್ಯಾಣ ಬೇಕಾಗ್ಯದ ಅವ್ರ ಮಾತು ಕರೆಕ್ಟ್ ಅದ ಅದೇ ಪ್ರಕಾರ ನಾವು ನಡೆಸಿದ್ದೆವು ಅದು ಒಳಗ ನಮ್ ಕಾಕ ಒಬ್ಬ ಬಂದ್ ಕೇರಿ ಅವ ಹೊಲ ಸಿಡಿಸ್ಬಿಟ್ಟ ಇರ್ಲಿ ಈ ಶರಣ ಬಸವನ ಇತಿಹಾಸ ಮುಕ್ತಾಯ ಮಾಡತ್ ಹೇಳಕತ್ತಾರ ಅದು ಪೂರ್ಣ ಮಾಡ್ರಿ ಅರ್ಧ ಮರ್ಧ ಮಾಡ್ಬೇಡ್ರಿ ತಿಳ್ಕೊಂಡು ಹೇಳ್ಯಾರ ಅದಕ್ಕೆ ಶರಣ ಬಸವನ ಪೂರ ಇತಿಹಾಸ ಪೂರ ಮಾಡಿ ಮುಂದೆ ನಮ್ಮ ಗೆಣ್ಣೂರು ಹುಡುಗಿಗೆ ಮಾತ್ರ ಪಾಳೆ ಕೊಡಂತಮ್ಮ 51 ರೂಪಾಯಿ ಕೊಟ್ಟಂತ ನಮ್ಮ ಭೀಮರಾಯ ಕಾಕ ನಾನು ಪೂರ್ಣ ಆಭರದೇನೆ ಮನಿಸ್ತಕ್ಕ. ಹಲೋ, ನಮ್ಮೂರಿನ ಮಾನ್ಯರಾದಂಥ ನಮ್ಮ ಮರಾಠ ಸಮಾಜದವ್ರಿಗೆ ತುಳಸಿ ಅದ, ಮುಸಲ್ರಿಗೆ ಯಾಕೆ ಭಾರಿ ಮುಳ್ಳದ ಅಂತ ಹಿಂಗೆ ಕೇಳ್ಯಾರ. ಅದಕ್ಕೆ ಇವು ಎರಡು ಮ್ಯಾಳಿನಿಗೆ ಒಂದೊಂದು 100 ರೂಪಾಯಿ ಅವ್ರು ಕೊಟ್ಟರೆ ನೀವು ಎರಡು ಮ್ಯಾಳಿನವರು ಯಾರಾದರೂ ಕೂಡ ಹೇಳ್ಬೋದು. ಅವರು ಸಂಕಲ್ಪ ದೂರ ಮಾಡಬೇಕೆಂದು ನಾ ಕಮಿಟಿ ವತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಯಾವ ನಮ್ಮ ಮನಿಸ್ತಕ್ಕದ್ದು ಮತ್ತು ಅದರಂತೆ ದಿಗಂಬರ್ ಹಿಂದೂ ಜಾತಾ ಹೈ ಮಂದಿर को, मुस्लिम जाता है मस्जिद को. मंदिर मस्जिद अलग है, सबका मालिक एक है. ಈಗ ನಮ್ಮ ಕಲಾವಿದರು ಭಾಷಣ ಮಾಡಿದ್ರು. ಪ್ರಶ್ನೆ ಅದು ಎಲ್ಲಾರು ಪರಮಾತ್ಮ ಒಬ್ಬನೇ ಅದಾನ, ಏಕಲ್ಲ ಹಜಾರ್ ನಾಮ ಅಂತ ಹೇಳ್ಯಾರ. ಅದಕ್ಕೆ ಹಿಂದೂ बनाता है खिचड़ी, मुस्लिम बनाता है बिरयानी, दोनों को चावल तो एक है ಅಂತ ಹೇಳ್ಯಾರ. ನಾಮ ಏಕ ಹೈ. ಅದಕ್ಕೆ ನಾವು ಹರಿಯುವಂತ, ನಾವು ಕುಡಿಯುವಂತ ನೀರು ಒಂದೇ ಅದ, ಹರಿಯುವಂತ ನಾವು ಉಣ್ಣುವಂತ ಅನ್ನ ಒಂದೇ ಅದ.
ಮೈಯಲ್ಲಿರ್ತಕ್ಕಂಥ ರಕ್ತ ಒಂದೇ ಅದ. ಹೌದು ಹೌದು. ಅದಕ್ಕೆ ಜಾತಿ ಭೇದ ಇಲ್ಲಿ ತರ್ಲಿಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಯಾವ ನಮ್ಮ ನಿನ್ನ ಗಿರ್ಮಲ್ ಅವರು 400 ಇದೊಂದು 500 ಈ ಸತ್ಯಸಂಗಕ್ಕೆ ಹೋಗಿ ಮುಟ್ಲೈತೆ ತಿಳ್ಕೊಂಡು ಏಕಲ್ಲ ಹಜಾರ್ ನಾಮ ಯಾರು ಏನು ಭೇದ ಭಾವ ಮಾಡಲಾರ್ದೆ ಈ ಸತ್ಯಸಂಗದ ಸೇವವನ್ನು ಶಾಂತದಿಂದ ಶಾಂತಿ ಅವನಲ್ಲದ ಪರಮಾತ್ಮ ಅಲ್ಲಿ ಹನ ಬೇರೆ ಕಡೆ ಹುಡುಕುದು ಜರಿಲ್ಲ, ಶಾಂತದಿಂದ ಕೂತು ಕೇಳಬೇಕಂತೇಳಿ ನಮ್ಮ ಅಭಿಪ್ರಾಯ ಇರ್ತದೆ. ಸ್ವೀಕಾರ ಮಾಡಿ ಅವ್ರಿಗೆ ಆಶೀರ್ವಾದ ಕೊಡ್ಬೇಕಂತ. ಹೌದು. 51 ರೂಪಾಯಿ ಮತ್ತು 101 ರೂಪಾಯಿ ಧನ ಸಹಿತ ಕೊಟ್ಟಂತ ಮಾನಭಾವಿಗಳ ಹೆಸರಂತೂ ನಮ್ಮ ಕಾಕವ್ರನ್ನ ಹೇಳ್ಯಾರ, ನಮ್ಮ ಅಣ್ಣವ್ರನ್ನ ಬಹಳ ಸುಂದರವಾಗಿ ಹೇಳ್ಯಾರ. ಈಗ ಮತ್ತೊಮ್ಮೆ ನಾವೇ ಹೇಳೋದ್ರೊಳಗೆ ಏನು ಹುರುಳಿಲ್ಲ. ಅದಕ್ಕೆ ಇಲ್ಲಿ ತನಕ ಕುಂತು ಕೇಳಿ ಯಾವ ಶರಣ ಬಸವನ ಇತಿಹಾಸಕ್ಕೆ 51 ಮತ್ತು 101 ರೂಪಾಯಿ ಧನ ಸಹಿತ ಕೊಟ್ಟಂತ ಮಾನಭಾವಿಗಳಿಗೆ ಅದಕ್ಕೆ ನಮ್ಮ ಅಣ್ಣವ್ರು ಒಂದು ಪ್ರಶ್ನೆ ಕೇಳ್ಯಾರ. ಏನು ಕೇಳ್ಯಾರಿ ಮಾಸ್ತರ? ಇಸ್ಲಾಂ ಧರ್ಮದಲ್ಲಿ ಬಾರಿ ಕಂಟಿನ್ಯೂ ಯಾಕೆ ಮಾತ್ರ ಜಳಕಕ್ಕೆ ಹಾಕ್ಯಾರ ಅಂತ ಕೇಳ್ತಾರ. ಅದು ಇತಿಹಾಸ ಮಾತ್ರ ಹೇಳ್ಕೊತ ಹೋದ್ರೆ ಬಹಳ ಹಾಡಿಗೆ ಅದ್ರಿ. ಅದು ಭಾರಿ ಕಂಟಿನ್ಯೂ ಯಾಕೆ ಹಾಕ್ತಾರಪ್ಪ ಅಂತ ಕೇಳಿದ್ರ ಯಾವ ಮೈಬೂಬ್ ಸುಬಾನಿ ತಾಯಿ ಆದಂತಕ್ಕಿ ಏನು ಮಾಡಿದಳು? ಮಾಸ್ತರ ಗರ್ಭವತಿ ಇದ್ದಳು. ಯಾರಿಗೆ? ಮೈಬೂಬ್ ಸುಬಾನಿಗೆ. ಗರ್ಭವತಿ ಇದ್ದಾಗ ಆಕಿನ ಹಣಿ ಬಾರ್ ಹೋಗದಾಗ ಏನಂತ ಬರ್ದಿತ್ತು ಬ್ರಹ್ಮ? ಬಾರಿಕೆ ಕಡಿಬೇಕು. ಮೈಬೂಬ್ ಸುಬಾನಿ ಆಕಿನ ಹೊಟ್ಟಾಗ ಮೂಡಬೇಕು, ಬಾರಿ ಹಣ್ಣಿನ ಮ್ಯಾಗ ಆಕಿನ ಹಂಬಲ ಆಗಬೇಕು. ಬಾರಿ ಹಣ್ಣಿಗೆ ಹೋದಾಗ ಮಾತ್ರ ಹಾವು ಕಚ್ಚಿ ಸಾಯ್ಬೇಕಂತ ತಿಳ್ಕೊಂಡು ಬ್ರಹ್ಮ ಲಿಖಿತ ಬರ್ದಿತ್ತಕ್ಕಿಂದು. ಅವಾಗ ಬರ್ದಾಕ್ಷಣ ಈ ಯಾರು ಮೈಬೂಬ್ ಸುಬಾನಿ ಮೂಡ್ದ ಹೊಟ್ಟಾಗ ಯಾವಾಗ ಮೂಡ್ದ ಪಂಕಿ ಕಾಡ್ಲಕ್ ಚಾಲು ಮಾಡುದು ತಾಯಿಗೆ. ಪಂಕಿ ಕಾಡ್ಲಕ್ ಚಾಲು ಮಾಡಿದ ಕೂಡಲೇ ಬಾರಿ ಹಣ್ಣಿಗೆ ಹಂಬಲ ಆಯ್ತು. ಆ ಬಾರಿ ಹಣ್ಣಿಗೆ ಹೋದಾಗ ಮಾತ್ರ ಬಾರಿ ಗಿಡಕ್ಕೆ ಹೋಗಿ ನೋಡಿದ್ರೊಳಗ ಮಿಡಿನಾಗ ಹಾವು ಗಿಡದಾಗ ಕೂತಿತ್ತು. ಅವಾಗ ಮೈಬೂಬ್ ಸುಬಾನಿ ಹೊಟ್ಟಾಗ ಮಾತ್ರ ಜಾಗ್ರ ಅದ. ಯಾವಾಗ ನನ್ನ ತಾಯಿ ಸಾಯ್ತಾಳ ತಿಳಿದುಕೊಂಡು ಹೊಟ್ಟೆಗೆ ಮಾತ್ರ ಆಕಿ ಕಾಳಜಕ್ಕೆ ಚೂಟದ ತೆಳಗ್ ಕೆಡುದ ಉಳಿಸ್ಕೊಂಡು ಕಡೆಗೆ ಮನೆಗೆ ಬರುವುದ್ರೊಳಗಾಗಿ ಬಾರಿ ಗಿಡ ಕೇಳ್ತದ. ಏನಂತದ್ರಿ ಮಾಸ್ತರ? ಯಾವಾಗ ನನಗೆ ಮುಟ್ಲಾಕ್ ಬಂದಿದ್ದಿ ಮುಟ್ಲಾರ್ದೆ ಹಂಗೆ ಹೋಗ್ತೇಪ ಅಂತಂದ್ರ ಮುಂದೆ ಯಾರು ಮುಟ್ಬೇಕಂತ ಕೇಳ್ತದ. ಮುಂದೆ ನೀನೇ ಮುಟ್ಲಿಲ್ಲಪ್ಪ ಅಂತಂದ್ರ ಮುಂದೆ ಕಲಿಯುವುದೊಳಗೆ ನನಗೆ ಯಾರು ಮುಟ್ಬೇಕಂತ ತಿಳ್ಕೊಂಡು ಬಾರಿ ಗಿಡ ಬೇಡ್ಕೋತ ಅವಾಗ ಹೇಳ್ತಾರ್ರಿ. ಅವಾಗ ಮಾತ್ರ ಮೈಬೂಬ್ ಸುಬಾನಿ ತಾಯಿ ಹೇಳ್ತಾಳ, ಯಾವಾಗ ನೀ ಹಿಂಗ್ ಬೇಡ್ಕೊಳಕತ್ತಿದಪ್ಪ ಅಂತಂದ್ರ ನನ್ನ ಧರ್ಮದೊಳಗೆ ಮಾತ್ರ ನಿನಗೆ ಚಾಜಾ ಕೊಡ್ತೀನಿ ಅಂತ ತಿಳ್ಕೊಂಡು ಅಲ್ಲಿ ಹಿಡ್ಕೊಂಡು ಮಾತ್ರ ಈ ಬಾರಿ ಜಳಕಕ್ಕೆ ಮಾತ್ರ ಬಾರಿದು ತಪ್ಪಲ ಹಾಕ್ತಾರ. ಅದು ಕೇಳುವಂತ ವಿಷಯ ಸಾಣದಲ್ಲ ತಮ್ಮ. ಇರ್ಲಿ ಅದಕ್ಕ 151 ರೂಪಾಯಿ ವ್ಯವಸಾಯದ ಕೊಟ್ಟಂತ ಮಾನಭಾವಿಗಳಿಗೆ ಎಲ್ಲ ವಾಸ ಮಾಡಿರುವಂತ ಯಾವ ಚೌಡೇಶ್ವರಿ ಅಪಾರ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಕೊಟ್ಟಂತ ಹಣ ನಾನು ಸ್ವೀಕಾರ ಮಾಡ್ತೀನಿ. ಮತ್ತು ಅದೇ ರೀತಿಯಾಗಿ ನಮ್ಮೂರ ಮಾನ್ಯರಾದಂಥ ಸೂರ್ಯಕಾಂತ ದೇವ್ಬಾ ಕಾಳಿ ಇವರಾದ್ರೂ ಕೂಡ ಆ ಗೋದಾಗ ನಾವು ಏನೇನ್ ಮಾಡ್ತೀವಿ? ಏನೇನ್ ಮಾಡ್ತೇವೆ? ಉಪ್ಪಿಟ್ಟು ಮಾಡ್ತೇವೆ, ಚಪಾತಿ ಮಾಡ್ತೇವೆ, ಮಾತ್ರಿ ಮಾಸ್ತರ ಹೋಳಿಗೆ ಮಾಡ್ತೇವೆ. ಭಾಳ ಒಂದು ಐಟಮ್ ಹುಡುಕ್ತದ. ಮತ್ತ ಅದ್ರಾಗೆ ಕಡುಬು ಮಾಡ್ತೀವಿ. ಹೌದಲ್ರಿ ಮಾಸ್ತರ? ಗೋಧಿ ಕಡುಬ. ಹಂಗ ಗೋಧಿ ಅನ್ನುವಂಥದ್ದು ಒಂದೇ ಅದ, ಆದ್ರ ಮಾಡುವಂತ ಕೆಲಸಗಳು ಬೇರೆ ಬೇರೆ ಇರ್ಬೇಕು ಖರೆ. ಹೌದು. ಆದ್ರ ಕಲಾ ಅಂದ್ರೆ ಒಂದೇ ಯಾವುದೇ ಆದ್ರೂ ಅದಕ್ಕಂತ ಒಂದು ಕಲಾ ಪ್ರೇಮಿಗಳು ಎರಡು ಸಂಘಕ್ಕೆ ಮಾತ್ರ ಅಂತಃಕರಣ ಇಟ್ಟು ಆಶೀರ್ವಾದ ರೂಪವಾಗಿ 101 ಕೊಟ್ಟಾರಲ್ರಿ. ಕಲಾವಿದ್ರ ಕೈ ಅಂದ್ರೆ ರೊಕ್ಕ ತಗೊಳ್ಳೋದಂದ್ರೆ ಅಷ್ಟು ಸರಳ ಅಲ್ಲ. ಹೌದು. ಹಾವಿನ ಬಾಯ ದುಡ್ಡು ತಗೊಂಡಂಗ್ರಿ ಅವ್ರ ಕೈ ರೊಕ್ಕ